ಆಲ್, ಇದು ಸಂಡೇ ಮಿನಿ ಬ್ಲಾಗ್. ಇವತ್ತು ನಮ್ಮ ಮನೆಯಲ್ಲಿ ತುಂಬ ದಿನ ಆದಮೇಲೆ ನಾನ್ ವೆಜ್ ಮಾಡಿದ್ವಿ. ಹಬ್ಬ ಇದ್ದರಿಂದ ಆಲ್ಮೋಸ್ಟ್ 2.5 ವೀಕ್ಸ್ ನಾನ್ ವೆಜ್ ಮಾಡಿರಲಿಲ್ಲ. ಇವತ್ತು ನಮ್ಮ ಮತ್ತೆ ಅವ್ರ ಮಮ್ಮಿ ಮಾಡ್ತಿದ್ದ ಸ್ಟೈಲಲ್ಲಿ ಚಿಕನ್ ಗ್ರೇವಿ ಮಾಡಿದರು. ನನಗಂತೂ ಟೇಸ್ಟ್ ತುಂಬಾ ಇಷ್ಟ ಆಯಿತು. ಇದಕ್ಕೆ ಒಂದು ಪ್ಯಾನ್ಗೆ 2 ಸ್ಪೂನ್ ಜೀರಿಗೆ, 2 ಸ್ಪೂನ್ ಮೆಣಸು, 3 ಸ್ಪೂನ್ ಧನಿಯಾ, 1-2 ಚಕ್ಕೆ, ಖಾರಕ್ಕೆ ಬೇಕಾದಷ್ಟು ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ಡ್ರೈ ಫ್ರೈ ಮಾಡಿಕೊಂಡು ಮತ್ತು ಅದನ್ನು ಫೈನ್ ಪೇಸ್ಟ್ ಮಾಡ್ಕೋಬೇಕು. ಮತ್ತು ಒಂದು ಬಾಣಲಿಗೆ ಎಣ್ಣೆ, 1-2 ಏಲಕ್ಕಿ, ಸೋಂಪು, ಚಕ್ಕೆ, ಲವಂಗ, 1-2 ಹಸಿಮೆಣಸಿನ್ಕಾಯಿ ಟೇಸ್ಟ್ಗೆ, ಆನಿಯನ್ನು, ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ಫ್ರೈ ಆದಮೇಲೆ 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು. ಹೋಮ್ ಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಮ್ಮನೇಲಿ ಎಲ್ಲದಕ್ಕೂ ಹೋಮ್ ಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೇ ಯೂಸ್ ಮಾಡೋದು. ಇದೆಲ್ಲ ಫ್ರೈ ಆದಮೇಲೆ ವಾಶ್ ಮಾಡಿ ಇಟ್ಟಿರುವಂತಹ ಚಿಕನ್ ಹಾಕಿ ಅದಕ್ಕೆ ಅರಿಶಿನ, ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ಇವತ್ತು ನಾವು ಚಿಕನ್ ಸಾಂಬಾರು, ಲಿವರ್ ಫ್ರೈ ಎರಡೂ ಮಾಡ್ಕೊಂಡಿದ್ವಿ. ಕಬ್ಬಿಣದ ಬಾಣಲಿಲಿ ಮಾಡೋದ್ರಿಂದ ಚಿಕನ್ ಫ್ರೈ ತುಂಬ ಟೇಸ್ಟಾಗಿರುತ್ತೆ, ಹಾಗೆ ಕಬ್ಬಿಣಾಂಶನೂ ಬಾಡಿಗೆ ಸೇರುತ್ತೆ. ಇವತ್ತು ಮುದ್ದೆ ಮತ್ತು ಚಪಾತಿ ಮಾಡಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಧ್ಯಾಹ್ನ ಊಟ ಮಾಡಿದ್ವಿ.